ಇನ್ನು ಮುಂದೆ ಅಂಗನವಾಡಿ ಕೇಂದ್ರದ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳು ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಕಾಟಿಗನೆರೆ ಗ್ರಾಮದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರೆದ ಭಾಗ. ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಎಸ್.ಎಂ. ಸುಧಾಕರ್. ಈ ಒಂದು ವಿಚಾರದಲ್ಲಿ ಬಂದಾಗ ಈಗ ತಮಗೆ ತಾಲೂಕು ಮಟ್ಟದಲ್ಲಿ ಆಗಿರಲಿ, ಜಿಲ್ಲಾ ಮಟ್ಟದಲ್ಲಿ ಆಗಿರಲಿ, ಗ್ರಾಮ ಪಂಚಾಯತ್ ಮಟ್ಟದಾಗಿರಲಿ ಸನ್ಮಾನ ಮತ್ತೆ ಪ್ರಶಸ್ತಿಗಳ ಬಗ್ಗೆ ಸ್ವಲ್ಪ ಹೇಳಿ ಸರ್. ನನಗೆ ಕೆಲವು ಮಾತ್ರ ನನಗೆ ಪ್ರಶಸ್ತಿಗಳು ಮೊದಲು ಲಭ್ಯ ಆಯ್ತು ಸರ್. ನನಗೆ 2006-07 ನನಗೆ ಯುವಜನ ಸೇವಾ ಕ್ರೀಡಾ ಇಲಾಖೆಯಲ್ಲಿ ಜಿಲ್ಲಾ ಯುವ ಪ್ರಶಸ್ತಿ ಬಂತು ಸರ್ ನನಗೆ. ಅವಾಗ ನನಗೆ ಬಂದಿದ್ದ. ತದನಂತರದಲ್ಲಿ ರಾಜ್ಯ ಪ್ರಶಸ್ತಿಗೆ ಹಾಕಿದ್ದೆ ನಾನು. ಬಟ್ ಜಿಲ್ಲಾ DC ಅವರಿಂದೆಲ್ಲ ಪಾಸ್ ಆಗಿತ್ತು. ಅದಕ್ಕಿಂತ ನನಗಿನ ಸೀನಿಯರ್ ಒಬ್ರು ಮೇಡಮ್ ಇದ್ರು. ಪಾಪ ಅವ್ರ ಕನಸು ಕೂಡ ಆಗಿತ್ತು ಅದು, ಕಿತ್ತೂರು ರಾಣಿ ಚೆನ್ನಮ್ಮ ಪ್ರಶಸ್ತಿ. ಇದು ನಾನು ಆಕ್ಚುಲಿ ನನ್ ಪಾಸ್ ಆಗಿತ್ತು ನಮ್ಮಲ್ಲಿ DC ಚಂದ್ರಶೇಖರ್ ಅಂತ ತೆರಿಗೆ ಚಿಕ್ಕಮಗಳೂರಲ್ಲಿ ಇದ್ದಾಗ. ಆತ ಮೇಡಮ್ ಒಬ್ರು ಪಾಪ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ರು. ತುಂಬಾ ಅನುಭವಿಗಳು, ಸೀರಿಯಲ್ ಇವರು ತುಂಬಾ ಹಿರಿಯರಿದ್ರು. ಅವ್ರು ಯಾಕೋ ಒಂದು ಮಾತು ನನಗೆ ಹೇಳಿದ್ರು, ನಾನು ನಿನಗೆ ವಯಸ್ಸಿದೆ, ನನಗೆ ವಯಸ್ಸು ಮೀರ್ತಾ ಬಂತು, ಒಂದ್ಸಲ ನನಗೆ ಅವಕಾಶ ಕೊಡ್ತೀಯಾ ಅಂತ ಅಂದ್ರು. ನನ್ಗೆ ತುಂಬಾ ತಟ್ತು ಸರ್. ಅದ ಯಾಕೆ ಆಗ್ಬಾರ್ದು ನನಗೆ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಅದನ್ನ ತ್ಯಾಗ ಮಾಡಿದೆ ಸರ್. ನಾನು ಇಲ್ಲ, ನಾನೆಲ್ಲ ಸಂತೋಷ ಕಂಡ್ರಿ ಖಂಡಿತ. ಆಯಮ್ಮ ಅದು ಪ್ರಶಸ್ತಿ ತಗೊಂಡು ಒಂದೇ ತಿಂಗಳಲ್ಲ ತಾಯಿ ಮರಣ ಹೊಂದಿದ್ರು ಸರ್. ಕೊನೆ ಪಕ್ಷ ಅವರ ಒಂದು ಆಸೆ ಈಡೇರಿಸಿದ್ರೆ ನನಗೆ ತೃಪ್ತಿ ತಂತು ಸರ್. ಅದು ಅದಾದ ನಂತರ ನನಗೆ ಹಲವಾರು ಸನ್ಮಾನಗಳು ಬಂದು, ಆಮೇಲೆ ಕೆಲವು ಕ್ಷೇತ್ರಗಳಲ್ಲಿ ನನಗೆ ಕೂಡ ಗೌರವ ಸಿಕ್ತು. ಎಲ್ಲದಕ್ಕಿಂತ ಹೆಚ್ಚಿನಲ್ಲಿ ಸೇವೆನಲ್ಲಿ ನನಗೆ ನಮ್ಮ ಅಜ್ಜಂಪುರ ಪೊಲೀಸ್ ಠಾಣೆನಲ್ಲಿ ಯಾವುದೇ ಒಂದು ಕೌಟುಂಬಿಕ ಕಲಹದಲ್ಲಿರ್ಬೋದು, ಯಾವುದೇ ಒಂದು ನೊಂದ ಮಹಿಳೆಯರು ಕರ್ಕೊಂಡು ಹೋಗ್ಬೋದು, ಏನೇ ಆದರೂ ಕೂಡ ಯಾವುದೇ ರೀತಿ ಒಂದು ಗೊತ್ತಲ್ಲ ಸರ್ ನಿಮಗೆ, ಬೇರೆ ರೀತಿಯಲ್ಲಿ ಸಮಸ್ಯೆಗಳಿಲ್ಲದ ರೀತಿಯಲ್ಲಿ ಪಾಪ ಸ್ಪಂದಿಸ್ತಾ ಇದ್ರು ಸರ್ ನನಗೆ. ಅಲ್ಲಿ ಕೂಡ ನಮ್ಮ ಸೇವೆ ಅವ್ರ ಜೊತೆಯಲ್ಲಿ ಮುಂದುವರಿತಾ ಇರ್ತಿತ್ತು ಸರ್. ಹೀಗೆ ಈ ಫೋಕ್ಸೋ ಕೇಸ್ಗಳಲ್ಲಿರ್ಬೋದು, ಇವೆಲ್ಲ ನನಗೆ ಹಳ್ಳಿ ಮಟ್ಟದಲ್ಲಿ ಇದ್ದಾಗ ನನಗೆ ನಮ್ಮ ಅಜ್ಜಂಪುರ ಪೊಲೀಸ್ ಠಾಣೆಯವರು ಆಗಿರ್ಬೋದು, ತರೀಕೆರೆ ಇರ್ಬೋದು, ಅಧಿಕಾರಿ ವರ್ಗದವರು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ರು ಸರ್. ನಾವು ಅವ್ರ ಜೊತೆನಲ್ಲಿ ಕೂಡ ನಮ್ಮ ಅಂತರ್ಘಟ್ಟೆನಲ್ಲಿ ಒಂದು ದುರ್ಗಾಂಬ ಜಾತ್ರೆ ಆಗುತ್ತೆ ಸರ್ ಪ್ರತಿ ವರ್ಷ. ತಮಗೆ ಗೊತ್ತಿರಬೇಕು. ದುರ್ಗಾಂಬ ಜಾತ್ರೆ ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ನಡೀತಾ ಇದೆ ಸರ್. ಅದು ಸುಮಾರು ಒಂದು 15-18 ವರ್ಷ ಆಯ್ತು ಸರ್. ನಾವು ಅಲ್ಲಿಗೆ ಒಂದು 15-20-25 ಜನ ನಾವು ಸ್ವಯಂ ಸೇವಕರಾಗಿ ಹೋಗಿ ಪೊಲೀಸ್ ಇಲಾಖೆ ಜೊತೆನಲ್ಲಿ ಸ್ವಯಂ ಸೇವಕರಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಾವು ಸರ್ವಿಸ್ ಕೊಡ್ತೀವಿ ಸರ್. ನಾವು ಇದು ನಮಗೆ ತುಂಬಾ ನನಗೆ ತೃಪ್ತಿ ಕೊಟ್ಟಿದೆ ಸರ್. ಮಾತ್ರ ಅದು ಒಂದಾಗಿರ್ಬೋದು ನನ್ನೆಲ್ಲ ಶ್ರೇಯಸ್ಸಿಗೆ. ಈ ರೀತಿ ಎಲ್ಲ ಇಲಾಖೆಗಳ ಸಂಪರ್ಕ ಇಟ್ಕೊಂಡದ್ರಿಂದ ಸುಮಾರು ವರ್ಷಗಳ 35 ವರ್ಷಗಳ ನನ್ನ ಸೇವೆಗೆ ನನಗೆಲ್ಲದೂ ಕೂಡ ಇತ್ತೀಚೆಗೆ ನನಗೆಲ್ಲ ರಾಜ್ಯ ರಾಷ್ಟ್ರ ಎಲ್ಲವೂ ಕೂಡ 24ರಿಂದ ನನಗೆಲ್ಲದೂ ಸಿಕ್ಕಿದೆ ಸರ್ ನನಗೆ. ಆಮೇಲೆ ಈ ಕಲಾ ವಿಭಾಗಕ್ಕೆ ಬಂದರೆ ಅಥವಾ ಕಲೆಯ ಒಂದು ಉಳಿಸುವಿಕೆ, ಅದರ ಒಂದು ಬೆಳೆಸುವಿಕೆಗೆ ಬಂದರೆ ಯಾವ ಒಂದು ಸಂಘಗಳ ಜೊತೆಗೆ ತಾವು ಸೇರ್ಕೊಂಡು ಒಂದು ವಸ್ತುನಿಷ್ಠವಾದ ಒಂದು ವಿಷಯದ ಬಗ್ಗೆ ಸಮಾಜಕ್ಕೆ ಅದನ್ನ ತಲುಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀರಾ? ನಾವೀಗ ಒಂದು ಡಾಕ್ಟರ್ ಬಾಲಾಜಿ ಅಂತ ಅಂದ್ಬಿಟ್ಟು ಸರ್ ಕನ್ನಡ ಜನಪದ ಪರಿಷತ್ ಅಂತ ಮಾಡಿದ್ದಾರೆ ಸರ್. ಈಗ ಅಲ್ಲಿ ನಾವು ಕೂಡ ಮಹಿಳಾ ಘಟಕದಲ್ಲಿ ಜಿಲ್ಲಾ ಖಜಾಂಚಿ ಕೆಲಸ ಮಾಡ್ತಾ ಇದ್ದೀನಿ ಸರ್. ನಾನೀಗ ನಮ್ಮ ಅಧ್ಯಕ್ಷರು ಶ್ರೀಮತಿ MS ವಿಶಾಲಾಕ್ಷಮ್ಮ ಅಂತ ಅಂದ್ಬಿಟ್ಟು ನಿವೃತ್ತ ತಾಲೂಕು ಇವಾಗಿದ್ರು ಸರ್ ಅವರು. ಇವ್ರ ಜೊತೆನಲ್ಲಿ ನಾವು ಮಹಿಳಾ ಬಾಲಾಜಿ ಅವರು ಅವಾಗ್ಲೂ ಇದ್ರು ಸರ್. ನನ್ನ 18-20 ವರ್ಷದಿಂದನೂ ಕೂಡ ಅವಾಗ ಯುವತಿ ಮಂಡಳಿ ಯುವಕ ಸಂಘಗಳು ಅಂತಿದ್ವು ಸರ್. ಈಗ ಅವಿಲ್ಲ. ಈಗೆಲ್ಲ ಸ್ವಸಹಾಯ ಸಂಘಗಳು ಬಂದಿದೆ. ನಮ್ಮ ಇಲಾಖೆನಲ್ಲೇ ಮಾಡಿರ್ತಕ್ಕಂಥ ಸ್ವಸಹಾಯ ಸಂಘಗಳು, ಸ್ತ್ರೀಶಕ್ತಿ ಗುಂಪುಗಳು ಇವೆಲ್ಲ ಬಂದಿದ್ದಾವೆ ಸರ್. ಈಗ ಇವೆಲ್ಲರ ಜೊತೆನಲ್ಲಿ ಅವಕ್ಕೆಲ್ಲ ಗುಂಪು ಚಟುವಟಿಕೆಗಳ ಜೊತೆನಲ್ಲಿ ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಯನ್ನು ಕೂಡ ಮಾಡಿಸ್ತೀವಿ ಸರ್ ನಾವು. ಅಂದ್ರೆ ಆಯಾ ಸಂಘದಲ್ಲಿ ಕೆಲವರುಗಳಿಗೆ ಒಳ್ಳೊಳ್ಳೆ ಕಲೆಗಳು ಇರ್ತವೆ ಸರ್. ಒಬ್ಬೊಬ್ಬರಲ್ಲೂ ನಂದು ಕಲೆ ಅಡಗಿದೆ ಸರ್. ಆ ಎಲ್ಲ ಕಲೆಗಳು ಅವರಿಂದ ಎಕ್ಕಿ ತರಲಿಕ್ಕೆ ಅಲ್ಲೆಲ್ಲ ಒಂದು ಜನಪದ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬರ್ತೀವಿ ಸರ್ ಹಳ್ಳಿಗಳಲ್ಲಿ. ಅಂತ ಸಂದರ್ಭದಲ್ಲಿ ಅವ್ರಿಗೆಲ್ಲ ವೇದಿಕೆ ಒದಗಿಸ್ಕೊಡ್ತೀವಿ ಸರ್ ನಾವು. ಆ ಸಂದರ್ಭದಲ್ಲಿ ವೇದಿಕೆ ಕೊಟ್ಟಾಗ ಅವ್ರಿಗೆ ಯಾರ್ಯಾರಿಗೆ ಏನೇನು ಕಲೆ ಇದೆಯೋ, ಒಬ್ರು ಏಕಪಾತ್ರ ಅಭಿನಯ ಮಾಡ್ಬೋದು, ಕೆಲವು ಜನಪದ ನೃತ್ಯ ಪ್ರದರ್ಶನಕ್ಕೆ ವೇದಿಕೆಯನ್ನ ಮಾಡ್ಕೊಡ್ತಾ ಬರ್ತೀವಿ ಸರ್ ನಾವು. ಹಾಗಾಗಿ ಈಗ ನಮ್ಮವರೆಲ್ಲ ಕೂಡ ಗ್ರಾಮ ಮಟ್ಟದಲ್ಲೂ ಕೂಡ ಘಟಕಗಳನ್ನ ಮಾಡಿಬಿಟ್ಟು ಗ್ರಾಮದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ನಾವು ಜನಪದ ಕಲೆಗಳನ್ನ ಉಳಿಸಲಿಕ್ಕೋಸ್ಕರ ನಾವು ಆ ನಿಟ್ಟಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಾನು ಮುಂದಿನ ತಿಂಗಳು ನಾವು ಕೂಡ ಜಿಲ್ಲಾ ಮಟ್ಟದ
ಕನ್ನಡ ಜಾನಪದ ಪರಿಷತ್ ಮಹಿಳಾ ಘಟಕದಿಂದ ಜಿಲ್ಲಾ ಸಮ್ಮೇಳನ ಮಾಡ್ತಾ ಇದೀವಿ ಎಲ್ಲಿ? ಅಜ್ಜಂಪುರದಲ್ಲಿ. ಈಗ ಅಲ್ಲಿ ಎಲ್ಲ 8 ನಮ್ಮ ಜಿಲ್ಲೆ ಎಲ್ಲಾ ತಾಲೂಕಿನಿಂದಲೂ ಕೂಡ ಒಂದೊಂದು ಕಲಾ ಪ್ರಕಾರಗಳನ್ನ ತರಿಸಿ ಕಲಾ ಪ್ರದರ್ಶನವನ್ನು ಮಾಡಲು ಇಟ್ಟಿದ್ದೀವಿ. ಹಾಗೇನೆ ಒಂದೊಂದು ತಾಲೂಕಿಂದ 5 ಜನ 6 ಜನ ಹಿರಿಯ ಕಲಾವಿದರುಗಳನ್ನ, ಎಲ್ಲೋ ಎಲೆಮರೆಕಾಯಾಗಿದ್ದು ಅವ್ರ ಕಲಾವಿದರಾಗಿದ್ದು ಕೂಡ ಅವ್ರಿಗೆಲ್ಲೂ ಸನ್ಮಾನಗಳು ಸಿಗದೆ ಇದ್ದಂಥವ್ರನ್ನ ಆಯಾ ತಾಲೂಕಿನವರೇ ಗುರುತು ಮಾಡಿಬಿಟ್ಟು ಅವರಿಗೆ ಆ ಜಿಲ್ಲಾ ಸಮ್ಮೇಳನದಲ್ಲಿ ಒಂದು ಗುರುತಿಸುವಂತ ಕೆಲಸವನ್ನ ನಮ್ಮ ಸಮಿತಿ ಮಾಡ್ತಾ ಇದೆ ಸರ್. ಈಗ ಅದು ನಮಗೆ ತೃಪ್ತಿ ಇದೆ ಸರ್ ಅದರಲ್ಲಿ. ಈಗ ಇದಕ್ಕೆ ಸರ್ಕಾರದಿಂದ ಯಾವ ರೀತಿಯಿಂದ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಥವಾ ಸರ್ಕಾರದಿಂದ ಯಾವ ರೀತಿಯಿಂದ ಸಹಾಯ ಪಡಿತಾ ಇದ್ದೀರಿ? ಅದಕ್ಕೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ ಸರ್. ಇಲ್ಲ, ಎಲ್ಲ ಕೂಡ ನಾವು ಜನಪದ ಮನಸ್ಸುಗಳು ಸ್ವಂತ. ನಮಗೆ ಜೊತೆನಲ್ಲಿ ಇರ್ತಕ್ಕಂಥ ಎಲ್ಲ ಆಸಕ್ತರುಗಳು, ವಿಶ್ವಾಸಿಗಳು, ಪ್ರತಿಯೊಬ್ಬರು ನಮಗೆಲ್ಲರೂ ಕೂಡ ನನಗೆ ಸಹಕಾರ ನೀಡಿಬಿಟ್ಟು ನಮಗೆ ನಾವು ಆ ಕಾರ್ಯಕ್ರಮ ಮಾಡ್ತಾ ಇದೀವಿ ಸರ್. ನಾವು ಆ ರೀತಿ ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್ ನಾವು. ಈಗ ತಮಗೆ ರಾಷ್ಟ್ರ ಮಟ್ಟದ ಒಂದು ಪ್ರಶಸ್ತಿ ಲಭಿಸಿದೆ ಅಲ್ವಾ? ಯಾವ ಒಂದು ವಿಚಾರಕ್ಕೆ? ಅದು ಸಮಾಜ ಸೇವೆನಲ್ಲಿ ಕೊಟ್ಟರು ಸರ್. ಅದನ್ನ ಸಮಾಜ ಸೇವಾ ರತ್ನ ಅಂತ ಅಂದ್ಬಿಟ್ಟು ಅದನ್ನ ನಮ್ಮ ರಾಯಚೂರು ಈಗ ಕಳೆದ ಮಾರ್ಚ್ 1ರಲ್ಲಿ ಸರ್, ಅದು 2026 ಮಾರ್ಚ್ 1ರಲ್ಲಿ ನನಗೆ ಸಮಾಜ ಸೇವಾ ರತ್ನ ಅನ್ನೋದನ್ನ ಬೆಳಕು ಟ್ರಸ್ಟ್ ಅಂತ ರಾಯಚೂರಿಂದ ಸರ್ ಶ್ರೀಯುತ ಅಣ್ಣಪ್ಪ ಮೇಟಿಗೌಡ ಅಂತನವರು ನನಗೆ ಅದನ್ನ ಕೊಟ್ಟರು ಸರ್. ಅದನ್ನ ಯಾವ ಒಂದು ತಮ್ಮ ಸಮಾಜ ಸೇವೆಗಾಗಿ ಸರ್. ಸಮಾಜ ಸೇವೆ ಅಂತಂದ್ರೆ ಒಂದು ಪ್ರತ್ಯೇಕವಾಗಿ ಅದರಲ್ಲಿ ಅಂಶ ಇರುತ್ತೆ, ಅಂದ್ರೆ ಒಂದು ಪರ್ಟಿಕ್ಯುಲರ್ ಆಗಿ ಇಂಥದ್ದೇ ಇಂಥ ವಿಷಯಕ್ಕೆ ಅಂತ ಆತರ ಏನಿಲ್ಲ ಸರ್. ಎಲ್ಲ ಒಟ್ಟು ಎಲ್ಲ ಸೇವೆಗಳನ್ನ ಗಣನೆಗೆ ತಗೊಂಡು ಕೊಟ್ಟಿರಬಹುದು ಸರ್. ಇದು ರಾಷ್ಟ್ರ ಮಟ್ಟದ್ದು ಸರ್. ಅದು ಎಲ್ಲಿ ಅದು ಮಾರ್ಚ್ 1ನೇ ತಾರೀಕು ದಾವಣಗೆರೆನಲ್ಲಿ ಆಯ್ತು ಸರ್. ಅಲ್ಲಿ ದಾವಣಗೆರೆ ಕನ್ನಡ ಭವನದಲ್ಲಿ ಅದನ್ನ ಪ್ರದಾನ ಮಾಡಿ ಸರ್. ತದನಂತರದಲ್ಲಿ ಮಾರ್ಚ್ 28ಕ್ಕೆ ನನಗೆ ಅಮೇರಿಕನ್ ವಿಸ್ಡಮ್ ಪೇಸ್ ಯೂನಿವರ್ಸಿಟಿನಲ್ಲಿ ಗೌರವ ಡಾಕ್ಟರೇಟ್ ಆಯ್ತು. ಯಾವ ಒಂದು ವಿಚಾರ? ಇದೇ ಸಮಾಜ ಕ್ಷೇತ್ರಕ್ಕೆ. ಅದನ್ನು ತಮಗೆಲ್ಲ ಕೂಡ ದಾಖಲಾತಿಗಳು ಕಳಿಸಿದ್ದೆ. ಅದನ್ನು ಕೂಡ ನನಗೆ ಇವತ್ತೇನಾದ್ರು ಡಾಕ್ಟರೇಟ್ ನನಗೆ ಒದಗಿತ್ತು ಅಂದ್ರೆ ಇದಕ್ಕೆ ಸಂಪೂರ್ಣ ಸಹಕಾರ ನನ್ನ ಗೆಳೆಯ ಒಬ್ರು ಶ್ರೀಯುತ ಚಂದ್ರಪ್ರಕಾಶ್ ಅಂತ ಇದ್ದಾರೆ. ಹಾಗೇನೆ ನನ್ನ ಅನಿಸ್ತು ಡಾಕ್ಟರೇಟ್ ಕೊಟ್ಟ ಒಂದು ಇದರಲ್ಲಿ ಭಾರಿ ಅಂದ್ರೆ ನನಗೆ ಅವತ್ತು ತಗೋಬೇಕಾರೆ ನನ್ನ ಇದಕ್ಕೆ ಅರ್ಹತೆ ಇದೆಯಾ ನನಗೆ, ಆಮೇಲೆ ನನಗೆ ಇದು ತುಂಬಾ ಎಷ್ಟು ನನಗೊಂದ್ ರೀತಿ ಆನಂದ ಬಾಷ್ಪ ಬಂದ್ಬಿಡ್ತು ಸರ್. ಅವಾಗ ಈ ಡಾಕ್ಟರೇಟ್ಗಳೆಲ್ಲ ತಗೋಬೇಕಾದ್ರೆ ಎಷ್ಟು ಕಷ್ಟ ಇರ್ತಿತ್ತು, ಇವೆಲ್ಲ ಎಷ್ಟು ಸ್ಟ್ರಗಲ್ ಮಾಡ್ಬೇಕು, ಆಮೇಲೆ ಎಷ್ಟು ಎಂತೆಂತ ಜನಗಳಿದ್ದು ನಾವು ಅವರೆಲ್ಲ ರೆಕಮೆಂಡ್ ತಗೋಬೇಕು ಅನ್ನಿಸ್ತು. ಬಟ್ ಆ ಅಣ್ಣಪ್ಪ ಮೇಟಿಗೌಡ ನನಗೇನು ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ರಲ್ಲ, ಅಣ್ಣಪ್ಪ ಮೇಟಿಗೌಡ ಅವರೇ ನನಗೆ ಖುದ್ದಾಗಿ ಸರ್ ನನಗೆಲ್ಲದೂ ಕೂಡ ಈ ಡಾಕ್ಟರೇಟ್ ಏನಾದ್ರು ನನಗೆ ಕೊಟ್ಟಿದ್ದಾರೆ ಅಂತ ಬಂದಿದೆ ಅಂದ್ರೆ ಸಂಪೂರ್ಣ ಸಹಕಾರ ಅವ್ರದ್ದೇ ಇತ್ತು ಸರ್ ನನಗೆ. ಅದಕ್ಕೆ ದಾಖಲಾತಿಗಳು ಒದಗಿಸೋದಿರ್ಬೋದು, ಏನೇನ್ ಬೇಕು ವಿಷಯಗಳು, ಇದೆಲ್ಲದಕ್ಕೂ ಪೂರಕವಾಗಿ ಪಾಪ ಅವರೇ ನನಗೆ ತುಂಬಾ ಸಹಕಾರ ನೀಡಿದೆ ಸರ್. ಅಲ್ಲಿ ಅದ್ರ ಜೊತೆ ನನ್ನ ಗೆಳೆಯ ಚಂದ್ರಪ್ರಕಾಶ್, ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಸರ್, ಅವರು ಅವರು ಕೂಡ ಸಹಕಾರ ತುಂಬಾ ಸಹಕಾರ ನೀಡಿದ್ರು ಸರ್ ಅಲ್ಲಿಗೆ. ಇವೆಲ್ಲದ್ರಿಂದ ನನ್ನ ಕುಟುಂಬ, ನನ್ನ ಚಿಕ್ಕಪ್ಪ, ನಾನು ಇಷ್ಟು ಎಲ್ಲ ಮಾಡ್ತಾ ಇದ್ದೀನಿ ಅಂತ ಅಂದಾಗ ಎಲ್ಲರಿಗೂ ಗೊತ್ತಿಲ್ಲ. ಹೋಗ್ತಾ ಇರ್ಬೇಕಾರೆ ಯಾವ ನೋಡಿದ್ರು ಹೊರಗಡೆ ಓಡಾಡ್ತಿರ್ತಾಳೆ, ಮನೇಲೇ ಇರಲ್ಲ ತಂದ್ಬಿಟ್ಟು ಕೆಲವು ಜನಗಳೆಲ್ಲ ನಿಂದನೆ ಮಾಡ್ತಾ ಇದ್ರು. ಯಾವ ನೋಡಿರು ಅಲ್ಲಿ ಹೊರಗಡೆ ಹೋಗ್ತಿರ್ತಾಳೆ, ಅಷ್ಟೊತ್ತಿಗೆ ಬರ್ತಾಳೆ ಅಂತೆಲ್ಲ ಅಂತಿದ್ರು. ಈ ಮನೆಗಳು ತಾಯಿ ತಂದೆಗೆ ಎಲ್ಲ ಒಂದ್ ಕಡೆ ಮುಜುಗರ ಹಾಕ್ತಿತ್ತು. ನನ್ನ ಮದ್ವೆಗಿನ ಮದ್ವೆ ಆದ್ಮೇಲೆ ಒಂಥರ ಆಯ್ತು. ಕೆಲವರುಗಳು ಅದ ನಂತರದಲ್ಲಿ ನನ್ನ ಪತಿಯವರು ನಂದು 96 ಡಿಸೆಂಬರಲ್ಲಿ ನಾನು ಮದ್ವೆ ಆಗಿದ್ದು. 2002ರಲ್ಲಿ ನನ್ನ ಮನೆಯವರು ತೀರ್ಕೊಂಡು ಹೋದ್ರು ಜೂನ್ 5ನೇ ತಾರೀಕು. ಆಗ ನನಗೊಬ್ಳು ಮಗಳಿದ್ಲು, ರಂಜಿತಾ ಅಂತ ಅಂದ್ಬಿಟ್ಟು. 4 ವರ್ಷ 10 ತಿಂಗಳು ನನ್ನ ಮಗಳಿಗೆ ಅವಾಗ. ಆ ಸಂದರ್ಭದಲ್ಲಿ ನಮ್ಮ ಮನೆಯವರು ತೀರ್ಕೊಂಡೋದ್ರು. ಅಲ್ಲಿಂದ ನನ್ನ ಜರ್ನಿ ಹಿಂದಕ್ಕೆ ತಿರುಗಿ ನೋಡಲಿಲ್ಲ ಸರ್. ನನ್ನ ಬದುಕೋ ಛಲ ಬಂದಿದ್ದು ಅಲ್ಲಿಂದ ಸರ್ ನನಗೆ. ಅಲ್ಲಿಂದ ನನ್ನ ಆರ್ಕೆಸ್ಟ್ರಾದಿಂದ ನನ್ನ ಕಮೆನ್ಸ್ ಆದಂತ ದಿನ ಸುಗಮ ಸಂಗೀತದಲ್ಲಿ ನಾನು ಆಡ್ತಾ ಇದ್ದೆ. ಆಗ ನನ್ನ ತಮ್ಮ ಎಜುಕೇಶನ್ ಮಾಡ್ತಾ ಇದ್ದ. ನಾನು ಹೇಳದ್ ಮರ್ತೆ ಸರ್ ತಮ್ಗೆ, ಎಜುಕೇಶನ್ ಮಾಡ್ತಾ ಇದ್ದ. ನಾನು ಅವಾಗಿನ್ನು ಮದ್ವೆ ಆಗಿರ್ಲಿಲ್ಲ. ನನಗೂ ಎಲ್ಲರೂ ನೋಡ್ಬಿಟ್ಟು ನಮ್ಮ ಎಜುಕೇಶನ್ ಡ್ರಾಪ್ ಆಯ್ತಲ್ಲ, ನಮ್ಮ ತಮ್ಮನವರನ್ನ ಒಂದು ದಡ ಹತ್ತಿಸ್ಬೇಕು ಅನ್ನೋದು ನನ್ನ ತಂದೆ ಕನಸಾಗಿತ್ತು. ಆಗ ಕನಸಲ್ಲಿ ನಾವು ನಮ್ಮ ಶಿವನಿಯಲ್ಲಿ ಒಂದು ಸುಗಮ ಸಂಗೀತ ಇತ್ತು ಸರ್, ವಂದನಾ ಕಲಾರಂಗ ಅಂತ ಹೇಳ್ಬಿಟ್ಟು ನಮ್ಮ ಸ್ನೇಹಿತರೆಲ್ಲ ಇದ್ರು. ಅಲ್ಲಿ
ಅಲ್ಲಿ ನಾನು ದಿನಕ್ಕೆ 200-300 ರೂಪಾಯಿ, ನಮಗೆ ಅವಾಗ ಅಷ್ಟೊಂದೆಲ್ಲ ದುಡ್ಡಿಲ್ಲ. ಹೌದು ಹೌದು, ಅದೇ ದೊಡ್ಡದಲ್ವಾ? ಅದೇ ದೊಡ್ಡ ಅವತ್ತು 1000 ರೂಪಾಯಿ ಲೆಕ್ಕಾಚಾರ ಅವತ್ತಿಂದ. ಆ ಹಣದಲ್ಲಿ ತಂದು ನನ್ನ ತಮ್ಮನಿಗೆ ಫೀಸ್ ಕಟ್ಟುವಂತ ವ್ಯವಸ್ಥೆ ನಾನು ಮಾಡ್ತಾ ಇದ್ದೆ ಸರ್. ಆ ದಿನದಲ್ಲಿ 200-300 ರೂಪಾಯಿಗೆ ಸ್ಟೇಜಲ್ಲಿ ಬೇರೆ ಗಂಡು ಮಕ್ಕಳ ಜೊತೆ ನಿಂತ್ಕೊಂಡು ನಾಟಕ ಮಾಡಿದ ದಿನಗಳು ಉಂಟು. ನಾನು ಡ್ರಾಮಾ ಆರ್ಟಿಸ್ಟ್ ಆಗಿ ಇದೆಲ್ಲದೂ ಕೂಡ ನನಗೆ ಖುಷಿ ತಂದಿದೆ. ಒಂದು ಅದೆಲ್ಲ ತಂದು ನನ್ನ ತಮ್ಮನಿಗೆ ಇದು ಮಾಡಿಕೊಟ್ಟು ಬೀದಿ ನಾಟಕಗಳೆಲ್ಲ ಮಾಡ್ಬಿಟ್ಟು ಎಲ್ಲ ಆಗಿ. ಡ್ರಾಮಾ ಆರ್ಟಿಸ್ಟ್ ಅಂತ ಹೇಳಿದ್ರಿ, ಯಾವ ಒಂದು ಪಾತ್ರ ನಿಮಗೆ, ಆ ಪಾತ್ರದ ಒಂದು ಝಲಕ್ ಹೇಳ್ಬಹುದಾ? ಅದು ಯಾವ ಒಂದು ಪಾತ್ರ ನಿಮ್ಗೆ ಚೆನ್ನಾಗಿ ಮಾಡಿದಿರಿ, ಮತ್ತೆ ಆ ಒಂದು ನಾಟಕದ ಪಾತ್ರದ ಒಂದು ಸ್ವಲ್ಪ ಹೇಳ್ಬಹುದಾ? ನಾನು ಬೀದಿ ನಾಟಕದಲ್ಲಿ ಮಾಡಿದಾಗ ಸರ್, ಬೀದಿ ನಾಟಕದಲ್ಲಿ ನನಗೆ ತುಂಬಾ ಅಪಾರವಾದ ಆಸಕ್ತಿ ಕೂಡ. ಆ ಬೀದಿ ನಾಟಕದಲ್ಲಿ ಶ್ರೀಯುತ ಪಿ ವೇಲಾಯುಧನ್ ಅಂತ ಅಂದ್ಬಿಟ್ಟು ನಮಗೆ ನಿರ್ದೇಶಕರು ಸಹ, ಆಮೇಲೆ ಮಂಜಸ್ವಾಮಿ ಅಂತ ಅಂದ್ಬಿಟ್ಟು ಈ ಕೊನೆ ಅಂತ ಒಂದು ನಾಟಕ ಇತ್ತು ಸರ್. ಅದು ಮೂಢನಂಬಿಕೆ ಮತ್ತು ಸಾಕ್ಷರತೆ ಎರಡಕ್ಕೂ ಕೂಡ ಪೂರಕವಾಗಿತ್ತು. ಅದರಲ್ಲಿ ಒಬ್ಳು ತಾಯಿ ಪಾತ್ರದಲ್ಲಿ ಅವಳು ಮಕ್ಕಳನ್ನ ಕಾಪಾಡ್ಕೋಬೇಕಿತ್ತು. ದುಡ್ಡೆಲ್ಲ ತಂಡೋಗಿ ಗಂಡ ಕುಡ್ಕೊಂಡ್ ಬರ್ತಿದ್ದ. ಮಕ್ಕಳಿಗೆ ಔಷಧಿ ಕೊಡೋದ್ ಬಿಟ್ಟು ತಗೊಂಬರಗ್ ಹೋಗಿಂದ್ರೆ ಔಷಧಿ ಮಾತ್ರ ತರಗು ಅಂತಂದ್ರೆ ಅವನು ಕುಡ್ಕೊಂಡ್ ಬರ್ತಾ ಇದ್ದ. ದೇವಸ್ಥಾನಕ್ಕೆ ಹೋಗಿ ಧೂಳಿತ ಪ್ರಸಾದ ತಂದು ಮಗು ಕೊಟ್ಟಂತ ಸಂದರ್ಭ ಮಗು ಸತ್ತೋಗುತ್ತೆ ಸರ್. ಆ ಸಂದರ್ಭ ಕೊನೆಗೆ ಒಂದು ಹುಚ್ಚಿ ಪಾತ್ರ ಬರ್ತದೆ ಸರ್. ಅದು ಆ ಹುಚ್ಚಿ ಪಾತ್ರನ ಭಾರಿ ಅಪರೂಪ, ನನಗೆ ತೃಪ್ತಿ ಕೊಟ್ಟಂತ ನಾಟಕ ಸರ್ ಅದು. ಆಗ ಮಂತ್ರ ಬೂದಿ ತಂದ್ಬಿಟ್ಟು ಎಲ್ಲಿ ತಂದ್ರಿ ಅಂತ ನನಗೆ ದುಡ್ಡು ಕೊಟ್ಟಿದ್ದು ಏನ್ ಮಾಡಿದೆ ಅಂತ ಅಂದಾಗ, ನಾನು ಅಲ್ಲೇ ಹೋಗ್ತಾ ಇದ್ನಾ, ನಾನು ದಾಟಿಯಲ್ಲಿ ಹೋಗ್ತಾ ಇದ್ನಾ ಮಾತ್ರ ತರನಂತ ಆಸ್ಪತ್ರೆಗೆ. ಅಲ್ಲಿ ಸುಧಾಕರ್ ಸರ್ ಸಿಕ್ಕಿದ್ರ. ಸುಧಾಕರ್ ಸಿಕ್ಕಿದಾಗ ಏನ್ ಮಾಡಿರು, ಆಸ್ಪತ್ರೆಗೆಲ್ಲ ಹೋದೇನಾಗಲ್ಲ, ಇದೆಲ್ಲ ತಗೊಂಡು ದೇವಸ್ಥಾನಕ್ಕೆ ಬಾ ಹೋಗೋಣ, ಅಲ್ಲಿ ಮಂತ್ರ ಬೂದಿ ಕೊಡಿಸ್ತೀನಿ, ದೇವ್ರ ಮಂತ್ರ ಬೂದಿ ಹಚ್ಚಿಬಿಟ್ರೆ ಸರಿ ಹೋಯ್ತಾ ಇದೆ ಅಂತ ಸುಧಾಕರ್ ಸರ್ ಹೇಳಿರ. ಹಾಗೆ ಮತ್ತೆ ಆಸ್ಪತ್ರೆಗೆ ಹೋಗೋದು ಅಂತ ಅಂದ್ಬಿಟ್ಟು ಹಂಗೆ ವಾಪಸ್ ತಂದ್ಬಿಟ್ಟು ನಾನು ತಂದಿದ್ದೀನಿ ತಗೋ ಅಂತ ಕೊಟ್ರು. ಪಾಪ ಅವಳು ಮೂಡಿ, ಅವಳಿಗೆ ಗೊತ್ತಿಲ್ಲ ಪಾಪ ಅವಳಿಗೆ ದೇವ್ರ ಬಗ್ಗೆ ಅಪಾರವಾದ ಇದು. ಆಗ ಆ ಮಂತ್ರ ಬೂದಿನ ತಂದು ಹಚ್ಚಿದಾಗ ಆ ಮಗು ಹೊಟ್ಟೆ ನೋವು ಬಂದು ಸತ್ತೋಗುತ್ತೆ ಸರ್. ಆಗ ಅವಳಿಗೆ ಸಿಟ್ಟು ಬರ್ತದೆ. ಮಂತ್ರ ಕೊಟ್ಟಂತ ವಾಪಸ್ ಹೋಗ್ಬಿಡ್ತಾವ ಅವನ ಗಂಡ. ಆ ಮಗು ಹೊಟ್ಟೆ ನೋವಿಂದ ನರಳಾಡ್ತಿರ್ಬೇಕಾರೆ ಅಳ್ತಾ ಕೂರ್ತಿರ್ತಾಳೆ ಸರ್. ಅವಾಗ ಆ ಕೂತಾಗ ಹೇಳ್ತಾಳೆ, ಗೀತಾ ಅಮ್ಮ ನನಗೆ ಹೊಟ್ಟೆ ತುಂಬಾ ನೋಯ್ತಾ ಇದೆ ಅಂತಂದಾಗ ಆ ಮಗು ಸತ್ತೋಗ್ಬಿಡುತ್ತೆ. ಆ ಮಗುನ ವಾಯ್ಸು ನಿಂತಾಗ ಆ ತಾಯಿಗೆ ತುಂಬಾ ನೋವಾಗುತ್ತೆ ಸರ್. ಆಗ ಅಂತ ತುಂಬಾ ನೋವಾಗುತ್ತೆ. ಆಗ ಗೀತಾ ಯಾಕಪ್ಪ ಏನಾಯ್ತಪ್ಪ ಅಂತ ಅಂದ್ಬಿಟ್ಟು ನಾವು ಅಲ್ಲಿಗೆ ಬರ್ತೀನಿ ಸರ್. ಅವಾಗಲ್ಲಿ ಬಂದು ಸಿಟ್ಟು ಬಂದು ಕೂತ್ಕೊಂಡಿರ್ತೀನಿ, ಗಂಡ ಬರ್ತಾನೆ. ಅವಾಗ ಅಷ್ಟು ನೋವಾದ ಬಂದಿರ್ತಾನೆ. ಆಗ ಗೀತಾ ಸತ್ತೋಗ್ಬಿಟ್ಲ ಅಂತ ಕೇಳಿದಾಗ ತುಂಬಾ ಸಿಟ್ಟು ಬರುತ್ತೆ ನನಗೆ. ಏನಂದ್ರೆ ನೀವು ಗೀತಾ ಸತ್ತೋದ್ಲು ಅಂತ ಕೇಳ್ತಾ ಇದ್ದೀರಾ? ನಾನ್ ನಿಮಗೆ ಔಷಧಿ ತರಗಂತ ಕಳ್ಸಿರಿ, ಸುಧಾಕರ್ ಸರ್ ಹೇಳಿರು ಅಂತ ಅಂದ್ಬಿಟ್ಟು ಹೋಗಿ ಮಂತ್ರ ಬೂದಿ ತಂದು ಕೊಟ್ಬಿಟ್ರಲ್ಲ, ಇವತ್ತು ನನ್ನ ಮಗು ಉಳಿತಾ? ಅದೇ ಔಷಧಿ ಮಾತ್ರ ತಂದಿದ್ರೆ ನನ್ನ ಮಗು ಕುಡಿಸಿದ್ರೆ ಇವತ್ತು ನನ್ನ ಮಗು ಉಳಿತಾ ಇತ್ತು. ಆ ಮೂಢನಂಬಿಕೆಯಿಂದ ಹೋಗ್ಬಿಟ್ಟು ನೀವು ಆ ಮಂತ್ರ ಬೂದಿ ತಂದು ಇವತ್ತು ನನ್ನ ಮಗುನೇ ಕಳ್ಕೋಬೇಕಾಗಿತ್ತು. ಕೊಟ್ಟು ದುಡ್ಡನ್ನೆಲ್ಲ ತಗೊಂಡೋಗ್ಬಿಟ್ಟು ಹಾಳಾದ ಕುಡುಕಕ್ಕೆ ಬಲಿಯಾಗಿ ನೀವು ಕುಡ್ತಾ ಮಾಡ್ಕೊಂಬಂದ್ಬಿಟ್ಟು ನಮ್ಮ ಮಗುನ ಹಾಳು ಮಾಡಿದ್ರಲ್ಲ. ಇಲ್ಲ ರೀ, ಹಿಂಗಾದ್ಮೇಲೆ ಅವ್ರೇ ನನ್ನ ತಡೆ ಇಲ್ಲ, ನಾನೇನು ಕುಡಿಯಲ್ಲ, ನನ್ನ ಮಗು ಬಲಿ ಪಶ್ಚಾಬಿಡ್ದೆ. ಏನಂದ್ರೆ ನೀವು ಕುಡಿಯಲ್ವಾ? ನೀವು ಕುಡಿಬೇಕು, ನೀವು ಇನ್ನೂ ಕುಡಿಬೇಕು. ಕುಡ್ದು ನೀವು ನಶ್ವರ ಆಗ್ಬೇಕು ನೀವು. ಆಗ ಅವಳಿಗೆ ತುಂಬಾ ಸಿಟ್ಟು ಬರ್ತದೆ ಸರ್. ಆಗ ಸೊಸೈಟಿ ಎದುರುಗಡೆ ಬರ್ತಾಳೆ, ಇಲ್ಲ ರೀ ಹುಚ್ಚಿ ಆಗ್ಬಿಡ್ತಾಳೆ, ಇಲ್ಲ ನೀವು ಕುಡಿಬೇಕು, ನೀವೆಲ್ಲರೂ ಕುಡ್ದು ಹಾಳಾಗೋಬೇಕು. ಈ ಕುಡಿತಕ್ಕೆ ಬಲಿಯಾಗಿ ಇವತ್ತು ನನ್ನ ಮಗಳು ಬಲಿಪಶು ಆದ್ಲು. ನನ್ನ ಗಂಡ ಕೊಟ್ಟಂತ ದುಡ್ಡಲ್ಲಿ ಔಷಧಿ ಮಾತ್ರ ತಂದಿದ್ದು ಇವತ್ತು ನನ್ನ ಮಗಳು ಬದುಕ್ತಿದ್ಲು. ಅದೇ ದುಡ್ಡಲ್ಲಿ ಹೋಗಿ ನನ್ನ ಗಂಡ ಕುಡ್ತ ಮಾಡ್ಕೊಂಡು ಮಂತ್ರ ಬೂದಿ ತಂದ. ಯಾವುದೇ ಕಾರಣಕ್ಕೂ ನೀವು ಮೂಢನಂಬಿಕೆ ಬಲಿ ಆಗ್ಬೇಡಿ. ದಯವಿಟ್ಟು ಮೊದಲು ಮಕ್ಕಳಿಗೆ ಆರೋಗ್ಯದ ಕಡೆ ಗಮನ ಕೊಟ್ಬಿಟ್ಟು ಆರೋಗ್ಯ ಸ್ಥಿತಿನ ಕಾಪಾಡಿ, ಮೂಢನಂಬಿಕೆಗಳು ಬಲಿ ಆಗ್ಬೇಡ್ರಿ, ನನ್ನ ತರ ಮಗುನ ಕಳ್ಕೊಬೇಡ್ರಿ ಅನ್ನೋದೊಂದು ಸಂದೇಶ ಸರ್. ಇದನ್ನ ಸ್ಪಿರಿಟ್ ಅಲ್ಲಿ ನಾಟಕ ಮಾಡಿದಾಗ್ಲೇ ಬರೋದು ಸರ್. ಅದೊಂದು ಸ್ಟೇಜ್ ಅಲ್ಲಿ ಆ ಒಂದು ಪಾತ್ರ ನೀವು ಪಾತ್ರಕ್ಕೆ ರೆಡಿ ಆದಾಗೆ ಇವೆಲ್ಲ ಬರ್ತವೆ ಸಂದೇಶ. ಅಂದ್ರೆ ಕೊನೆ ಸೀನ್ ಅಂದ್ರೆ ನಮ್ಮಲ್ಲಿ ಚಿಕ್ಕಮಗಳೂರು DC ತಿಮ್ಮೇಗೌಡರು ಸರ್ ಎಲ್ಲೋ ಒಂದ್ ಕಡೆ ಬಂದು ಕೂರ್ತಾ ಇದ್ರು ಸರ್. ಅವರು ಮೂಲೆಯಲ್ಲಿ ಆ ಸಂದರ್ಭದಲ್ಲಿ ಅಲ್ಲಿ ಇದ್ದವರೆಲ್ಲರೂ ಕೂಡ ಕಣ್ಣಲ್ಲಿ ತಂದಿರೋದು ಉಂಟು ಸರ್. ಅದ್ಭುತವಾದ ನಾಟಕ ಕೊನೆ ಅಂತೇಳಿ. ಇದಕ್ಕೆ ನಮಗೆ ನಿರ್ದೇಶನ ಮಾಡ್ತಾ ಇದ್ದು ಶ್ರೀಯುತ ಪಿ ವೇಲಾಯುಧನ್ ಅಂತ ಹೇಳ್ಬಿಟ್ಟು. ಈಗ ನಿಮ್ಮ ಕುಟುಂಬದ ಒಂದು ವಿಚಾರಕ್ಕೆ ಬಂದ್ರೆ, ಖಂಡಿತ ಸರ್, ತಾವು ಈಗ ಹೇಳ್ತಾ ಇದ್ರಿ ಮಗಳಿಗೆ ಎಲ್ಲಿ ತನಕ ವಿದ್ಯಾಭ್ಯಾಸ ಮಾಡಿ? ಮಗಳು ಪ್ರಾಥಮಿಕ ಶಿಕ್ಷಣನ ನಮ್ಮೂರನ್ನ ಸರ್ಕಾರಿ ಶಾಲೆ,
ಪ್ರೌಢ ಶಿಕ್ಷಣನೂ ಕೂಡ ಅಜ್ಜಂಪುರದಲ್ಲಿ ಶೆಟ್ಟಿ ಸಿದ್ದಪ್ಪ ಸರ್ಕಾರಿ ಶಾಲೆ. ನನಗೆ ಸ್ವಲ್ಪ ಕಾನ್ವೆಂಟ್ ವ್ಯಾಮೋಹ ಇರಲಿಲ್ಲ ಸರ್ ನನಗೆ ಅವಾಗ ಅಂತಲ್ಲ, ಇತ್ತು ಕಾನ್ವೆಂಟ್ಗಳಲ್ಲಿ ಇದ್ದು, ಬಟ್ ನಾನೆಲ್ಲೋ ಒಂದ್ ಕಡೆ ಸರ್ಕಾರಿ ಇಲಾಖೆಯಲ್ಲಿ ನಾನು ಅನ್ನ ತಿಂತಾ ಇದ್ದೆ. ಹಾಗಾಗಿ ನನಗೆ ಕಾನ್ವೆಂಟ್ ವ್ಯಾಮೋಹ ಇರಲಿಲ್ಲ. ನನಗೆ ಬರ್ತಕ್ಕಂಥ ಗೌರವಧನ ಕಡಿಮೆ ಇತ್ತು, ಹಾಗಾಗಿ ಕಾನ್ವೆಂಟ್ಗಳಿಗೆ ಕಟ್ತಕ್ಕಂಥ ಫೀಸ್ ಜಾಸ್ತಿ ಇತ್ತು. ಓದೋರು ಎಲ್ಲಿದ್ರು ಓದ್ತಾರೆ ಅನ್ನೋದು ಅನ್ಕೊಂಡು ನಾನು ಚಿಕ್ಕಪ್ಪ ಕೂಡ ಅದಕ್ಕೆ ಕಾನ್ವೆಂಟಿಗೆ ಸಪೋರ್ಟ್ ಮಾಡ್ತಿರ್ಲಿಲ್ಲ. ಸರ್ಕಾರಿ ಶಾಲೆನಲ್ಲೇ ಓದಬೇಕು ಅಂತ. ನಮ್ಮ ಮನೆಗೆಲ್ಲರೂ ಕೂಡ ಸರ್ಕಾರಿ ಶಾಲೆನೇ ಓದಿರ್ತಕ್ಕಂಥವ್ರು. ಅವಳು ನಂತರ PUC ಶಿವಮೊಗ್ಗದ DVS ಕಾಲೇಜಲ್ಲಿ, ಇಂಡಿಪೆಂಡೆಂಟ್ ಕಾಲೇಜಲ್ಲಿ PUC ಮುಗಿಸಿದ್ಲು ಸರ್. ತದನಂತರದಲ್ಲಿ ಇಂಜಿನಿಯರಿಂಗು ತಿಪ್ಟೂರು ಕಲ್ಪತರು ಕಾಲೇಜಲ್ಲಿ ಮುಗಿಸಿದ್ಲು. ಇಂಜಿನಿಯರಿಂಗ್ ಓದ್ತಾ ಇದ್ದಂಗೆ ಅವಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು TCS ಕಂಪ್ನಿನಲ್ಲಿ ಬೆಂಗಳೂರಲ್ಲಿ ಸೆಲೆಕ್ಷನ್ ಆಯಿತು. ಅದೇನು ಅದೃಷ್ಟನೋ ಅಥವಾ ನಮ್ಮ ಸೇವೆ ಪ್ರತಿಫಲನೋ ಅಥವಾ ನನ್ನ ತಾಯಿ ತಂದೆ ಮಾಡಿದಂಥ ಪುಣ್ಯನೋ, ಆಮೇಲೆ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮಗಳು ನಮ್ಮನ್ನುಗಳ ಕಲಿಸಿದಂಥ ಸಂಸ್ಕಾರನೋ, ನಮ್ಮ ಕುಟುಂಬದವರು ಎಲ್ಲರಿಗೂ ಕೂಡ ನೆರವು ಸಹಕಾರನೋ ನನಗೆ ಗೊತ್ತಿಲ್ಲ ಸರ್. ಅವಳಿಗೆ ಕ್ಯಾಂಪಸ್ ಸೆಲೆಕ್ಷನ್ ಆಯಿತು. ಅವಳು ಕೂಡ ನನ್ನ ಮಗಳು ಅಷ್ಟೇ ಚೆನ್ನಾಗಿ ಓದ್ತಿದ್ಲು. ಅವಳು ಒಳ್ಳೆ ಹಾಡುಗಾರ್ತಿ. ಅವಳು ಪ್ರತಿಭಾ ಕಾರಂಜಿಗಳಿಗೆಲ್ಲ ರಾಜ್ಯ ಮಟ್ಟದೊಳಗೆಲ್ಲ ಬಂದವಳು. ಒಳ್ಳೆ ಹಾಡುಗಾರ್ತಿ ನನ್ನ ಮಗಳು ಕೂಡ. ಒಳ್ಳೆ ಸಂಸ್ಕೃತ ಸಂಸ್ಕಾರ ಅಂತ ಕೂಡ. ತದನಂತರದಲ್ಲಿ ನಾವು ಮತ್ತೆ 2ನೇ ಟೈಮ್ ಲಾಕ್ಡೌನ್ ಆದಾಗ ಮದ್ವೆ ಕೂಡ ಮಾಡಿದೆ. ಬೀರೂರ್ ಬಳ್ಳಿಗ್ನೂರ್ ಅಂತಿದೆ. ನನ್ನ ಅಳಿಯ ಚೇತನ್ ಕುಮಾರ್ ಅಂತೇಳಿ, ಅವರು ಕೂಡ ಇಂಜಿನಿಯರು. ಹಾಗೇನೆ ಅವರು ಯೋಗದಲ್ಲೂ ಕೂಡ MSc ಆಗಿದೆ. 16ರಿಂದ ಒಂದು 18-20 ಔಟ್ ಆಫ್ ಕಂಟ್ರಿ ವರ್ಕ್ ಮಾಡಿದ್ದಾರೆ. ತುಂಬಾ ಸರಳ ಜೀವಿ ಮಾತ್ರ. ನೆಮ್ಮದಿ ತಂದಿದೆ. ಇಬ್ರು ಮೊಮ್ಮಕ್ಕಳು ಕೂಡ ಇದ್ದಾರೆ. ಒಬ್ಳ ಮೊಮ್ಮಗಳು, ಒಬ್ಳ ಮೊಮ್ಮಗ. ಮೊಮ್ಮಗಳಿಗೆ ಈ ತಿಂಗಳು 22ಕ್ಕೆ 3 ವರ್ಷ ತುಂಬುತ್ತೆ. ಮಾರ್ಚ್ 20ಕ್ಕೆ ಒಬ್ಬ ಮೊಮ್ಮಗನಿಗೆ 1 ವರ್ಷ ತುಂಬೋಯ್ತು ಸರ್. ಈಗ ನನಗೆ ಟೋಟಲಿ ನನ್ನ ಜೀವನ ತೃಪ್ತಿಯಾಗಿದೆ ಸರ್ ಈಗ. ಒಟ್ಟಾರೆ ಈಗ ಈ ಒಂದು ಸಮಾಜ ಸೇವೆ ಮುಖಾಂತರ ತಮ್ಮ ವೃತ್ತಿ ಜೀವನವನ್ನ ಸಾಗಿಸ್ತಾ ಇದ್ದೀರಿ. ಏನ್ ಅನ್ಸುತ್ತೆ ತಮಗೆ? ಇನ್ನು ಮುಂದೆ ಏನು ತಮ್ಮ ಒಂದು ಆಸೆಗಳಿದಾವೆ ಅಥವಾ ಯೋಜನೆಗಳು ಇದಾವೆ ತಮ್ಮದು? ಅಂದ್ರೆ ನನಗೆ ಇನ್ನೂ ತುಂಬಾ ಆಸೆಗಳಿದೆ ಸರ್. ಅಂದ್ರೆ ಇನ್ನೂ ಸ್ವಲ್ಪ ಸೊಸೈಟಿನಲ್ಲಿ ಕಟ್ಟಕಡೆಯ ವ್ಯಕ್ತಿಗೆ ಸಿಗ್ಲೇ ಇರದಂತ ಸೌಲಭ್ಯಗಳನ್ನ ನಾನು ಉಚಿತವಾಗಿ ತಲುಪಿಸ್ಬೇಕು ಈ ವ್ಯವಸ್ಥೆನಲ್ಲಿ ಅವರುಗಳಿಗೆ. ಯಾಕೆಂದ್ರೆ ಅವರ ಸ್ಥಿತಿಗತಿಗಳಿಗೂ ಕೂಡ ನಾನು ಯೋಚನೆ ಮಾಡ್ಬೇಕಾಗುತ್ತೆ. ಅವ್ರ ಸ್ಥಿತಿಗತಿಗಳಿಗೆ ಅನುಗುಣವಾಗಿ ನಾನು ಅವ್ರಿಗೆ ಸಿಗದೆ ಅಂತ ಸೌಲಭ್ಯಗಳು ಸಿಗದೆ ಇದ್ದಂಥವ್ರಿಗೆಲ್ಲ ಸೌಲಭ್ಯ ಕೊಡಿಸ್ಬೇಕು. ಕಷ್ಟದಲ್ಲಿದ್ದವರಿಗೆ ಸಹಕಾರ ಕೊಡ್ಬೇಕು ಸರ್. ನಾನೀಗ್ಲೂ ಕೂಡ ನನಗೆ ಖುಷಿಯಾಗಿ ಪ್ರತಿ ವರ್ಷನೂ ಕೂಡ SLC-ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದವರಿಗೆ ನಂದೇ ಆದ ಒಂದು ಕಾಂಟ್ರಿಬ್ಯೂಷನ್ ಇರ್ತದೆ ಸರ್. PUC-ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದಂತವರಿಗೆ ಕಾಂಟ್ರಿಬ್ಯೂಷನ್ ಇರ್ತದೆ ಸರ್. ನಾನು ಓದಿದಂತ ಪ್ರೌಢಶಾಲೆನಲ್ಲಿ ನಮ್ಮ ಒಂದು ಕೆಲವು ಸ್ವಲ್ಪ ಅಮೌಂಟ್ ಅನ್ನ FD ಮಾಡಿದೆ ಸರ್. ಪ್ರತಿ ವರ್ಷ ಅಂಕ ತೆಗೆದ್ರಿಗೆಲ್ಲ ಆ FD ಅಮೌಂಟ್ ಅಲ್ಲಿ ಬಂದಂತ ಇಂಟ್ರೆಸ್ಟ್ ಅಮೌಂಟ್ ಅಲ್ಲಿ ಪ್ರತಿ ವರ್ಷ ಕೊಡ್ತಾರೆ ಸರ್ ಸೊಲ್ಲಾಪುರದಲ್ಲಿ. ಆ ತರದವೆಲ್ಲ ಮಾಡ್ಕೊಂಡು ಬಂದಿದ್ದೀವಿ. ಹಾಗೇನೆ ಕೆಲವು ಜನಗಳು ಫೀಸ್ ಕಟ್ಟಕ್ಕಾಗಲ್ಲ ಅಂತ ಇರ್ತಾರೆ. ಅಂತ ಕುಟುಂಬಗಳಿಗೂ ಕೂಡ ನಮ್ಮ ಕೈಲೇ ಆದ ಅಳಿಲು ಸೇವೆ. ಹೌದು, ಅಳಿಲು ಸೇವೆ. ನಾವು ಸಂಪೂರ್ಣ ಖರ್ಚು ಭರಿಸದೆ ಆದ್ರೂ ಕೂಡ ಒಂದ್ ಸ್ವಲ್ಪ ಏನೋ ಆಧಾರ, ಮುಳುಗೋರಿಗೆ ಕಡ್ಡಿ ಆಸರೆ ಅಂತ ಹೇಳ್ತಾರಲ್ಲ, ಆ ತರದ್ದು ಅಳಿಲು ಸೇವೆ ಕೊಟ್ಟೆ. ಆಮೇಲೆ ನನ್ನ ಕೈಲಾಗದೇ ಇದ್ರೆ ಕೆಲವು ಜನಗಳು ದಾನಿಗಳಿರ್ತಾರೆ. ಸರ್ ಇವ್ರಿಗಿಂತ ಕುಟುಂಬದವರಿಂದ ಪ್ರಾಬ್ಲಮ್ ಆಗಿದೆ, ದಯಮಾಡಿ ಅವ್ರಿಗೆ ಸಹಕಾರ ಕೊಡಿಸಿ ಅಂತ ಕೊಡಿಸಿರೋ ದಿನಗಳು ಉಂಟು ಸರ್. ಹಾಗೇನೆ ಒಂದ್ ಸ್ವಲ್ಪ ಕಲೆನೆಲ್ಲ ಉಳಿಸ್ಬೇಕು. ಉಳಿಸ್ಬೇಕು. ಯಾಕೆಂದ್ರೆ ನನಗೀಗ ಪ್ರಶಸ್ತಿಗಳು ತುಂಬಾ ಭಾರ ಆಗಿ ನನಗೆ ತುಂಬಾ ಜವಾಬ್ದಾರಿಯನ್ನ ಕೊಟ್ಟಿದೆ ಚೆನ್ನಾಗೀಗ. ಹಾಗಾಗಿ ಆ ಜವಾಬ್ದಾರಿಯನ್ನ ನಾನು ಸಂಪೂರ್ಣವಾಗಿ ಕೆಲಸ ಮಾಡ್ಬೇಕು, ನ್ಯಾಯ ಕೊಡಿಸ್ಬೇಕು ನನಗೆ. ಈಗ ಮೊನ್ನೆ ಕೂಡ 9ನೇ ತಾರೀಕು ಬಳ್ಳಾರಿನಲ್ಲಿ ಇಂಟರ್ನ್ಯಾಷನಲ್ ಅಚೀವರ್ ಅವಾರ್ಡ್ ಅಂತ ಬೆಳಕು ಸಂಸ್ಥೆಯವರೇ ಮತ್ತೆ ಪ್ರಾಣ ಮಾಡಿರೋದು. ಅದನ್ನ ಇಷ್ಟೆಲ್ಲ ಬಂದಾಗ ನಾವು ತಗೊಂಡಾಗ ಅದಕ್ಕೆ ತಕ್ಕನಂಗೆ ನ್ಯಾಯ ಕೊಡ್ಸೋ ಕೆಲಸ ಮಾಡ್ಬೇಕು ನಾವು ಸ್ವಲ್ಪ ದಿವಸ ಅಂತ ನನ್ನ ಉದ್ದೇಶ ಇದೆ ಸರ್. ನನಗೆ ಒಳ್ಳೇದು. KC ವಿಜಯಕುಮಾರಿ ಅವರೇ, ತಮ್ಮ ಉದ್ದೇಶ ಈಡೇರಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ, ಇದುವರೆಗೆ ತಾವು ಅಂಗನವಾಡಿ ಕಾರ್ಯಕರ್ತೆಯಾಗಿ ಸಮಾಜ ಸೇವೆ ಒಂದು ಮಾಡ್ತಾ ಇದ್ದೀರಾ. ಇದರ ಒಂದು ನಿರಂತರ ಸೇವೆ ನಿಮಗೆ ಇದೇ ಥರ ಮುಂದುವರಿಲಿ ಅಂತ ಹೇಳಿ ನಾವು ಕೂಡ ಆಶಿಸುತ್ತಾ, ಮುಂದಿನ ದಿನಗಳು ತಮಗೂ ಇನ್ನೂ ಯಶಸ್ಸು ಲಭಿಸಲಿ ಅಂತ ಹೇಳಿ ಹಾರೈಸುತ್ತಾ, ಕೊನೆಯದಾಗಿ ತಮ್ಮನ್ನು ಸಂಪರ್ಕಿಸುವುದಾದರೆ ತಮ್ಮ ದೂರವಾಣಿ ಸಂಖ್ಯೆ ಹೇಳಬಲ್ಲಿರಾ? ನಾನು ದೂರವಾಣಿ ಸಂಖ್ಯೆ ಹೇಳೋದಕ್ಕಿಂತ ಮುಂಚೆ ಒಬ್ರು ನಾನು ನೆನಪು ಮಾಡ್ಕೊಂಡು ಮರ್ತೆ ಸರ್. ನಾನು ಈಗ ನಮಗೆ ತುಂಬ ಆತ್ಮೀಯ ಸ್ನೇಹಿತರೊಬ್ರು ರೇವಣ್ಣ ನಿಡವಳ್ಳಿ ಅಂತಿದ್ದಾರೆ ಸರ್. ಅವರು ದೂರದರ್ಶನ ಮತ್ತೆ ಕಿರುತೆರೆ ಮತ್ತೆ ಇರುತ್ತಾರೆ ಎರಡರಲ್ಲೂ ಕೂಡ ಸೇವೆ ಸಲ್ಲಿಸ್ತಾ ಇದ್ದಾರೆ. ವೃತ್ತಿಯಲ್ಲಿ ಅವ್ರು ಸರ್ವೆ ಡಿಪಾರ್ಟ್ಮೆಂಟ್. ಬಟ್ ನಮ್ಮ ಕೆಲವೊಂದೆಲ್ಲ ಇದಕ್ಕೂ ಕೂಡ ತುಂಬಾ ಮಾರ್ಗದರ್ಶನ ನೀಡ್ತಾರೆ ಸರ್ ಅವರು. ನೀವು ಹೀಗೆ ಮಾಡ್ಬೇಕು, ಸಮಾಜದಲ್ಲಿ ಎಲ್ಲ ಪ್ರಶಸ್ತಿಗಳು ಬಂದಾಗ ನಿಮ್ಮ ನಡೆ ಹೀಗೆ ಇರಬೇಕು ಅಂತ ಅಂದ್ಬಿಟ್ಟು ನಮಗೆ ತುಂಬಾ
ಪ್ರೋತ್ಸಾಹನ ಕೂಡ ಕೊಡ್ತಾರೆ ಸರ್ ನಮಗವರು. ನಮ್ಮ ಲಯನ್ಸ್ ಕ್ಲಬ್ ಅಧ್ಯಕ್ಷ ಇರ್ಬೋದು ಪ್ರಕಾಶ್ ಅಂತೇಳಿ ಸರ್, ನಾನು ಲಯನ್ಸ್ ಕ್ಲಬ್ ಅಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೇನೆ ಕೆಲಸದಲ್ಲಿ. ಇವರೆಲ್ಲ ಕೂಡ ನನಗೆ ಪೂರಕವಾಗಿ ನನಗೆ ಸಪೋರ್ಟನ್ನು ಮಾಡ್ತಾರೆ ಸರ್. ನಾವು ಕೆಲಸ ಮಾಡ್ತಕ್ಕಂಥವ್ರಿಗೆ ಇವರೆಲ್ಲನೂ ಕೂಡ ನಾನು ನೆನಪು ಮಾಡ್ಕೋಬೇಕು ಇವತ್ತಿನ ದಿವಸದಲ್ಲಿ ಸರ್. ಯಾಕೆಂದರೆ ನನ್ನ ಚಿಕ್ಕಪ್ಪ ಶ್ರೀಯುತ ಕೆ.ಬಿ. ಚೆನ್ನೇಗೌಡರು ಅವರು ನನ್ನ ಗಾಡ್ ಫಾದರ್. ಇವತ್ತೇನಾರು ನನ್ನ ಶ್ರೇಯಸ್ಸನ್ನು, ನನ್ನ ಸಾಧನೆ ಇರ್ಬೋದು, ನನಗೆ ಗೌರವ ಇರ್ಬೋದು, ಇವತ್ತೆಲ್ಲ ಕಂಡಿದೆ ಅಂದರೆ ನನ್ನ ತಂದೆ ತಾಯಿ, ನನ್ನ ಕುಟುಂಬ, ನನ್ನ ಸಹೋದರಿ, ನನ್ನ ಸಹೋದರ, ಹಾಗೇನೆ ನನ್ನ ಚಿಕ್ಕಪ್ಪ, ನನ್ನ ಚಿಕ್ಕಮ್ಮ ಸರ್, ಇವರೆಲ್ಲ ಕೂಡ ನನಗೆ ಬೆನ್ನೆಲು ಬಂದಿದೆ. ಇದೆಲ್ಲ ಶ್ರೇಯಸ್ಸು ಅವರ ಪಾಲು, ಅವರಿಗೆ ಸೇರ್ತಕ್ಕದ್ದೆಲ್ಲ ಕೂಡ. ದೂರವಾಣಿ ಸಂಖ್ಯೆ ನಂದು 9483634715. ಇದು ಒಂದು ಇನ್ನೊಂದು ನಂಬರ್ ಇದೆ ಸರ್, 7676413971. ಕೇಳುಗರೆ, ಇವರನ್ನು ಸಂಪರ್ಕಿಸುವುದಾದರೆ ತಾವು ದೂರವಾಣಿ ಸಂಖ್ಯೆನ ನೋಟ್ ಮಾಡ್ಕೊಳ್ಳಿ. 7676413971. ಇನ್ನೊಂದು ಸಂಖ್ಯೆ 9483634715. ಈ ದೂರವಾಣಿ ಸಂಖ್ಯೆನ ತಾವು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿ ಪಡಿಬಹುದು. ಅಥವಾ ಅಂದರೆ ಇವರ ಜೊತೆ ಕೂಡ ತಾವು ಸೇರ್ಕೊಂಡ್ಬಿಟ್ಟು ತಮ್ಗೆ ಎಷ್ಟಾಗುತ್ತೋ ಅಷ್ಟು ಸಮಾಜ ಸೇವೆನ ಅಥವಾ ಏನೋ ಒಂದು ಸಹಾಯವನ್ನ ಇವರಿಗೆ ಕೊಡ್ಬೇಕಂತಂತೆ ಈ ಮೂಲಕ ಕೇಳುತ್ತಾ, ಇದುವರೆಗೆ ಭದ್ರಾವತಿ ಶಿವಮೊಗ್ಗ FM ಆಕಾಶವಾಣಿ ಕೇಂದ್ರಕ್ಕೆ ಬಂದು ತಾವು ಮಾಹಿತಿ ನೀಡುವುದಕ್ಕೆ ಇನ್ನೊಮ್ಮೆ ತಮಗೆ ಧನ್ಯವಾದ ಹಾಗೂ ನಮಸ್ಕಾರಮ್ಮ. ಸರ್ ನಮಸ್ಕಾರ ಸರ್. ಹಾಗೆಯೇ ನನಗೆ ಅವಕಾಶ ಕೊಟ್ಟಂತ, ನನ್ನನ್ನು ಗುರುತಿಸಿ ನನ್ನನ್ನು ಸಂದರ್ಶನಕ್ಕೆ ಕರೆದಂಥ ಭದ್ರಾವತಿ ಆಕಾಶವಾಣಿ ಕೇಂದ್ರಕ್ಕೂ ಹಾಗೂ ತಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಇದೆ ಸರ್. ನಮಸ್ತೆ ಸರ್. ಅಂಗನವಾಡಿ ಕೇಂದ್ರದ ಕಾರ್ಯಚಟುವಟಿಕೆಗಳು ಮತ್ತು ಸಮಾಜಕ್ಕೆ ಪೂರಕವಾದ ಸೇವೆಗಳು ಈ ಕುರಿತು ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಕಾಟಿಗನೆರೆ ಗ್ರಾಮದ ಶ್ರೀಮತಿ ಕೆಸಿ ವಿಜಯಕುಮಾರಿ ಅವರೊಂದಿಗೆ ನಡೆಸಿದ ಸಂದರ್ಶನದ ಮುಂದುವರೆದ ಭಾಗವನ್ನು ಆಲಿಸಿದಿರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ SM ಸುಧಾಕರ್. ರೈತ ಬಾಂಧವರೇ ಹಾಗೂ ಕೇಳುಗರೆ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತು ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸಪ್ ನಂಬರಿಗೆ ಇದನ್ನು ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನು ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600.